ಬನ್ನಿ 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 ಸ್ನೇಹಿತರೆ, ಎಲ್ಲ ಹೋಗೋಣ ಬನ್ನಿ. ಸ್ವಾಗತ ಸುಸ್ವಾಗತ. ತಮಿಳ್ನಾಡಿಗೆ ಟ್ರೈನು ಕಾಯ್ತಾ ಇದೆ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಹೋಗೋಣ, ಹೋಗೋಣ ಬನ್ನಿ. ಏನ್ರಿ ನಮ್ಮ ಕಾಲ, ನಮ್ಮ ಪ್ರಪಂಚದಲ್ಲಿ ಈ ಥರ ಜನಗಳನ್ನ ಮೊದಲು ಕೋಳಿ ಹಿಡಿಬೇಕಾದ್ರೆ ಸಾಮಾನ್ಯಕ್ಕೆ ನಮ್ಮ ಹಳ್ಳಿಗಾಡು ಜೀವನದಲ್ಲಿ ಕೋ 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 ಅಂತೇಳಿ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಹಿಡಿಯೋರು. ಮೇಕೆಗೆ ಹುಲ್ಲು ತೋರಿಸಿ ಹತ್ತಿರದಲ್ಲಿ ಇಟ್ಕೊಬಂದು ಕಟ್ಟಾಕೋರು. ಆ ರೀತಿಯಾಗಿದೆ. ಯಾಕೆ ಅಂದರೆ ವಿಜಯ್ ಅವರು ಅನೌನ್ಸ್ ಮಾಡಿದ್ರು, ಚಿನ್ನ ಫ್ರೀ ಕೊಡ್ತೀನಿ, ಗ್ಯಾಸ್ ಫ್ರೀ ಕೊಡ್ತೀನಿ, ಅಕ್ಕಿ ಫ್ರೀ ಕೊಡ್ತೀನಿ, ಹೆಣ್ಮಕ್ಳಿಗೆ 2-3 ಸಾವಿರ ಕೊಡ್ತೀನಿ, ಉದ್ಯೋಗ ಇಲ್ಲದೆ ಇದ್ದವ್ರಿಗೆ 3 ಸಾವಿರ ಕೊಡ್ತೀನಿ. ADMK ಸುಮಾರು ಪಾರ್ಟಿಗಳಿದ್ದಾವೆ. ಅವ್ನು ಏನಕ್ಕೆ ಲೆಕ್ಕ ಇಟ್ಕೋಬೇಕ್ರಿ? ಅವ್ರು ಬಂದರು, ನಾವು ಎಲ್ಲ ಫ್ರೀ ಕೊಡ್ತೀವಿ, ಚಿನ್ನ ಕೊಡ್ತೀವಿ, ನಾವು ಗ್ಯಾಸ್ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಬಾಗಿನ ಕೊಡ್ತೀವಿ. ಸ್ನೇಹಿತರೆ, ಇವರು ಜನಗಳನ್ನ ಉದ್ಧಾರ ಆಗೋಕ್ಕೋಸ್ಕರ ಅಲ್ಲ, ಬಕ್ರ ಮಾಡ್ತಾರೆ. ಓಪನ್ ಆಗಿ ತಮಿಳ್ನಾಡಲ್ಲಂತೂ ಈಗ ಬಕ್ರ ಥರ ಸಾಂಗ್ ರೀತಿನೇ ಆಗೋಗಿದೆ. ಯಾಕೆ ಗೊತ್ತಾ ಈ ಮಾತಾಡ್ತಾ ಇರೋದು ನಾನು? ಒಬ್ಬ ಜನಗಳಿಗೆ ಬೇಕಾಗಿರೋದು, ನೀವು ಅಕ್ಕಿ ಕೊಡಿ ಸ್ವಾಮಿ, ಅನ್ನ ಬಗ್ಗೆ ಬಡವರು ಇರ್ತಾರೆ, ಓಕೆ, ನಾನು ಸೊಸೈಟಿ ಅಕ್ಕಿ ತಿಂತಾ ಇರೋನೆ. ಆದರೆ ನೀವು ಈ ಫ್ರೀ ಬಸ್ಸು, ಈ ಫ್ರೀ ಗ್ಯಾಸು ಇವನ್ನೆಲ್ಲ ಬಿಡಿ, ಕ್ಯಾನ್ಸಲ್ ಮಾಡಿಬಿಡಿ. ನಮಗೆ ಅದ್ರ ಬದಲು ಉತ್ತಮವಾದ ಆಸ್ಪತ್ರೆ, ದುಡಿತಾರೆ, ಎಲ್ಲ ಮಾಡ್ತಾರೆ. ಒಂದು ಹುಷಾರಿಲ್ಲ ಅಂದರೆ 15-20 ಸಾವಿರ ಲಕ್ಷಾನುಗಟ್ಟಲೆ ಬೇಕು. ಬಡವರು ಎಲ್ಲೋ ಹೋಗ್ಬೇಕು. ಒಳ್ಳೆ ಆಸ್ಪತ್ರೆ ನೋಡಿ ಸ್ವಾಮಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಐಶ್ವರ್ಯ. ಆರೋಗ್ಯ ಚೆನ್ನಾಗಿದ್ದು ಮಕ್ಕಳು ಎಲ್ಲ ಓದಿ ಇದು ಮಾಡಿದ್ರೆ ಲಕ್ಷ್ಮಿ ತಾನಾಗಿ ಕಷ್ಟಪಟ್ಟು ದುಡಿದ್ರು ಬರ್ತಾಳೆ ಸ್ವಾಮಿ. ನೀವು ಜನಗಳನ್ನ ಬಕ್ರ ಮಾಡೋಕ್ಕೆ ಅಂದರೆ, ಅದರಲ್ಲೂ ಈ ತಮಿಳ್ನಾಡಲ್ಲಂತೂ ಅತಿ ಹೆಚ್ಚುವಾಗಿ ಬಕ್ರ ಆಗಿದ್ದಾರೆ. ಏನೆಲ್ಲ ಬರ್ತೀವಿ, ವಿಜಯ್ ಅವ್ರು ಬರ್ತಾರೆ, ಫಿಲಮ್ ಸ್ಟಾರು ಫ್ರೀ, ಅವರ ಸ್ಟಾಲಿನ್ ಅವ್ರು ಬರ್ತಾರೆ ಫ್ರೀ, ಮತ್ತೊಬ್ಬರು ಬರ್ತಾರೆ ಫ್ರೀ. ಏನ್ರಿ ಜನಗಳನ್ನು ಬಕ್ರ ಮಾಡೋದು? ಉತ್ತಮವಾದ ಆಸ್ಪತ್ರೆ ಕೊಡಿ, ಮಕ್ಕಳಿಗೆ ಉತ್ತಮವಾದ ಹೈ ಕ್ವಾಲಿಟಿ ಶಿಕ್ಷಣ ಕೊಡಿ, ಉತ್ತಮವಾದ ಆಸ್ಪತ್ರೆ ಕೊಡಿ. ಅದ್ರ ಬದಲು ನೀವು ಚಿನ್ನ ಫ್ರೀ ಕೊಡ್ತೀವಿ, ಬೆಳ್ಳಿ ಫ್ರೀ ಕೊಡ್ತೀವಿ, ಗ್ಯಾಸ್ ಕೊಡ್ತೀವಿ, ಅಕ್ಕಿ ನೀರು ಮತ್ತೊಂದು ಕೊಡ್ತೀವಿ ಅಂತ ನಿಮ್ಮ ಅಧಿಕಾರದ ತವಲಿಗಳಿಗೋಸ್ಕರ, ನಿಮ್ಮ ಅಧಿಕಾರದ ಪ್ರಚಾರಕ್ಕೋಸ್ಕರ ಫ್ರೀ ಅನ್ನೋದನ್ನ ಹೊಡಿಬೇಡಿ. ಒಂದು ಮನೆ ಫ್ರೀ ಕೊಡ್ರಿ. ನೀವು 2 ಲಕ್ಷ 3 ಲಕ್ಷ ಕೊಡ್ತಾರಲ್ಲ, ಅದ್ರ ಬದಲು 7 ಲಕ್ಷ 8 ಲಕ್ಷ 10 ಲಕ್ಷ ಕೊಡಲಿ, ಬಡವರಿಗೆ ಮನೆ ಆಗುತ್ತೆ. ಉತ್ತಮ ಆರೋಗ್ಯ ಆಸ್ಪತ್ರೆಗಳು ಮಾಡಿ, ಹೈ ಕ್ವಾಲಿಟಿ ಆಸ್ಪತ್ರೆಗಳು, ಉತ್ತಮವಾದಲ್ಲಿ ಉತ್ತಮ ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆಗಳು ಮಾಡಿ. ಇವು 3 ಕೊಡಿ ಸರ್, ಸಾಕು. ಮಿಕ್ಕಿದ್ದು ನೀವು ಏನಾದ್ರು ಮಾಡ್ಕೊಳ್ಳಿ. ಜನ ನಿಮಗೆ ದುಡ್ಡು ಕೊಡದೇ ಇದ್ರೆ ಕೇಳಿ. ಇನ್ನು 5 ವರ್ಷದಲ್ಲಿ ಒಂದು ಆಸ್ಪತ್ರೆಗೆ ಹೋದ್ರೆ, ನಮ್ಮ ತಾಯಿನೇ ಕರ್ಕೋದ್ರೆ, ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಒಂದು ಸರಿ ಹೋದ್ರೆ 3-4 ಸಾವಿರ, 2 ಸಾವಿರ, 4 ಸಾವಿರ. ಆ ದುಡ್ಡನ್ನ ನಿಮಗೆ ಬೇಕಾದ್ರೆ 1 ಸಾವಿರ ತಿಂಗಳ ಕೊಡ್ತಾರೆ. ಅದ್ರ ಬದಲು ದುಡ್ಡನ್ನ ಉಳಿಸೋ ವ್ಯವಸ್ಥೆ ಮಾಡಿ. ಒಳ್ಳೆ ಹಾಸ್ಪಿಟ್ಲ್ಗಳು ಕೊಟ್ಟು, ಮಕ್ಕಳಿಗೆ ಒಳ್ಳೆ ಹೈ ಕ್ವಾಲಿಟಿ ಶಿಕ್ಷಣ ಕೊಟ್ಟು ಮಾಡಿ. ಆವಾಗ ನಿಮಗೆ ಒಂದು ಉತ್ತಮವಾಗಿರುತ್ತೆ. ಬನ್ನಿ, ನಿಮಗೆ ಇವತ್ತಲ್ಲಿ ಇನ್ನು ಸ್ವಲ್ಪ ದಿನ ಒಂದು ವಿಶೇಷವಾದ ಶಾಲೆ ಇದೆ ಬಗೊಳ್ಳಿ ಅನ್ನೋ ಗ್ರಾಮದಲ್ಲಿ. ಗೌರ್ಮೆಂಟ್ ಶಾಲೆ ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಅವ್ರನ್ನ ನೋಡಿ ಕಲೀರಿ. ಅಲ್ಲೊಬ್ರು ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟೇ. ತಮಿಳ್ನಾಡಲ್ಲಿ ಫ್ರೀ ಅಮ್ಮ ಕುರಿಯನ್ನು ಹಾಕಿ ಹಿಡಿತಾ ಇದ್ದಾರೆ ವಿಜಯ್ ಅವರು, ಸ್ಟಾಲಿನ್ ಅವರು, ಮತ್ತೊಬ್ಬರು ಮಗದೊಬ್ಬರು. ನೋಡಿ ಪ್ರಪಂಚ ಎಲ್ಲಿಗೋಯ್ತು. ತಮ್ಮ ಅಧಿಕಾರಕ್ಕೋಸ್ಕರ ಜನಗಳನ್ನ ಯಾವ ರೀತಿ ಬಕ್ರ ಮಾಡ್ತಾರೆ ನೋಡಿ. ತಿಳಿದಂತೆ 2 ಮಾತು ಹೇಳಿದ್ದೀನಿ. ತಪ್ಪಿದ್ರು ಕ್ಷಮಿಸಿ, ಅರಸಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್.